ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಕಟೋರಿ ಬ್ಲೌಸನ್ನು ಬರೀ ಇಷ್ಟಿಡಿ ಹೀಗಿಡಿ ಅಂತ ಹೇಳಿ ಫಾಸ್ಟಾಗಿ ಓಡಿಸೋದ್ರಿಂದ ನಿಮಗೆ ಈ ಸಲ ಹೇಗೋ ಕಟ್ ಮಾಡ್ಕೋತೀರ, ಮುಂದಿನ ಸಲ ಬೇರೆ ಅಳತೆಯಲ್ಲಿ ಬೇರೆ ಬೇರೆ ಅಳತೆ ಬ್ಲೌಸನ್ನು ಹೇಗೆ ಕಟ್ ಮಾಡೋದು ಅನ್ನೋದನ್ನು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ. ನಾನು ಹೇಳಿರೋ ವಿಡಿಯೋದಲ್ಲಿ ಈ ಅಳತೆನ ಇಷ್ಟೇ ಯಾಕಿಡಬೇಕು, ಹೀಗೆ ಯಾಕಿಡಬೇಕು, ಬಟ್ಟೆನ ಹೀಗೆ ಯಾಕಿಡಬೇಕು ಅಂದರೆ ಎಲ್ಲನೂ ಸವಿವರವಾಗಿ ತಿಳಿಸಿದ್ದೀನಿ. ಅದಕ್ಕೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಬ್ಲೌಸನ್ನು ಕಟ್ ಮಾಡಿಕೊಡಿ. ಇಲ್ಲಾಂದರೆ ಏನಾಗುತ್ತೆ, ಮತ್ತೆ ಇದೊಂದು ಸಲ ಬಿಟ್ಟು ಮತ್ತೆ 2-3 ಸರ್ತಿ ವಿಡಿಯೋ ನೋಡೋದಕ್ಕಿಂತ ಒಂದೇ ಸರ್ತಿ ಸರಿಯಾಗಿ ನೋಡಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಕಟೋರಿ ಬ್ಲೌಸನ್ನು ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾವು ಕಟೋರಿ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಸಾದಾ ಬ್ಲೌಸಿನ ಅಳತೆ ಹೇಗೆ ತಗೋತೀವೋ ಅದೇ ರೀತಿ ಬ್ಲೌಸನ್ನು ಅಳತೆ ಹಾಕ್ಕೋಬೇಕು. ಈ ಬ್ಲೌಸಿನ ಅಳತೆಗೆ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಇದರ ಎದೆಯ ಸುತ್ತಳತೆ ಬಂದು ನೋಡಿ, ಇದರ ಅಗಲ ಎದೆಯ ಸುತ್ತಳತೆ 11 ಇಂಚು ಇಟ್ಕೊಂಡಿದ್ದೀನಿ. ಹಾಗೆ ಉದ್ದ ಇದರ ಉದ್ದ ತಯಾರಿ 14.5 ಇದೆ. 14.5 ಇದ್ದಾಗ ನಾವು ಮುಂದಿನ ಫ್ರಂಟ್ ಭಾಗಕ್ಕೆ 4 ಟಕ್ಸಿನ ಬ್ಲೌಸಿಗೆ ಎಷ್ಟು ಇಟ್ಕೋತೀವಲ್ಲ ಅದೇ ರೀತಿ ಇಟ್ಕೋಬೇಕು. 14.5 ಇದ್ದಾಗ +2 ಇಂಚ್ ಅಂದರೆ 16.5 ಇಂಚು ಇಟ್ಕೋಬೇಕು. ನಾನಿಲ್ಲಿ ಪೇಪರಲ್ಲಿ ಅದೇ ರೀತಿ ಮಾರ್ಕ್ ಹಾಕಿದ್ದೀನಿ. ಇದು ನೋಡಿ, 11 ಇಂಚು ಅಗಲ ಇಟ್ಟಿದ್ದೀನಿ. ಇದು ಉದ್ದಕ್ಕೆ 16.5 ನೋಡಿ, 16.5 ಇಂಚು ಉದ್ದ ಇಟ್ಟಿದ್ದೀನಿ. ಇದು ಕ್ರಾಸ್ ಪಟ್ಟಿ ನಮ್ಮದು 3.5 ಇಂಚು, ಈ ಕಡೆ 3 ಇಂಚು, ಇನ್ನು 3 ಇಂಚು ಶೋಲ್ಡ್ರ್ ಇಟ್ಟಿದ್ದೀನಿ. 3.5 ಇಂಚು ಶೋಲ್ಡ್ರ್ ಇದೆ. ಇದು ಅಂದರೆ ಎದೆ ಸುತ್ತಳತೆ ಅರ್ಧ ಭಾಗದಲ್ಲಿ 11 ಇಂಚಿನಲ್ಲಿ 5.5 ಇಂಚು ಟೋಟಲ್ ಭುಜದ ಅಗಲ ಇಟ್ಟಿದ್ದೀನಿ. ಅದರಲ್ಲಿ ಇದು 3.25 ಇಂಚು ಇದು ಶೋಲ್ಡ್ರು, ಆಮೇಲೆ 2.25 ಇಂಚು ಕೊರಳಿನ ಅಗಲ. ಈ ರೀತಿ ಇಟ್ಕೋಬೇಕು. ಇದರಲ್ಲಿ ನೀವು ಹೆಚ್ಚು ಕಡಿಮೆಯೂ ಇಡ್ಬೋದು. ಅವರು ಅಳತೆ ಕೊಟ್ಟಿರೋ ಬ್ಲೌಸಲ್ಲಿ 3.5 ಇದ್ದರೆ 3.5 ಇಡಿ, ಎಷ್ಟು ಉಳಿತೋ ಅಷ್ಟನ್ನು ಕೊರಳಿಗೆ ಇಡಿ. ಇಲ್ಲ ಕೆಲವೊಬ್ಬರು ಭಾಳ ಶೋಲ್ಡರ್ ಕಮ್ಮಿ ಇಟ್ಟಿರ್ತಾರೆ, 3 ಇಂಚು 2.5 ಇಂಚು, ಅದು ಅಳತೆ ಹೇಗಿರುತ್ತೋ ಹಾಗೆ ಇಟ್ಕೊಳ್ಳಿ. ಹೀಗಾಗಿ ಕಟೋರಿ ಬ್ಲೌಸನ್ನು ಹೇಗೆ ಡಯಾಗ್ರಾಮ್ ಹಾಕೋದನ್ನು ತೋರಿಸ್ತೀನಿ. ಕಟೋರಿ ಬ್ಲೌಸ್ ಕೂಡ ಇದೇ ರೀತಿ ಸಾದಾ ಬ್ಲೌಸನ್ನು ಹೇಗೆ ನಾವು ಕಟ್ ಮಾಡ್ಕೋತೀವೋ ಅದೇ ರೀತಿ ಡಯಾಗ್ರಾಮ್ ಹಾಕಬೇಕು. ಇದರಲ್ಲಿ ಏನು ಬೇರೆ ವ್ಯತ್ಯಾಸ ಏನಿರೋದಿಲ್ಲ. ಹಾಗೆ ಇದು ಕೊರಳು ಕೂಡ ಅದೇ ಸೇಮ್ ಆಗಿ ಮಾರ್ಕ್ ಹಾಕ್ಕೋಬೇಕು. ಓಕೆ, ಈ ರೀತಿ ಕೊರಳಿನ ಮಾರ್ಕ್ ಹಾಕೊಂಡ್ಮೇಲೆ ಇದೇ ಸೇಮ್ ಪ್ರೊಸೀಜರ್ ಈ ಕಟೋರಿ ಸಾದಾ ಬ್ಲೌಸ್ 4 ಟಕ್ಸಿನ ಬ್ಲೌಸನ್ನು ಹೇಗೆ ಕಟ್ ಮಾಡ್ತೀವೋ ಅದೇ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಇನ್ನು ಮುಂದೆ ಕಟೋರಿ ಸ್ಟೆಪ್ಪು ಸ್ಟಾರ್ಟ್ ಆಗುತ್ತೆ. ಇದು ಹೇಗೆ ಕಟ್ ಮಾಡೋದನ್ನು ತೋರಿಸ್ತೀನಿ. ಇದು ನಮ್ಮ ಎದೆಯ ಸುತ್ತಳತೆಯಲ್ಲಿ 11 ಇಂಚ್ ಇಟ್ಟಿದ್ದೀವಿ. 11 ಇಂಚಲ್ಲಿ ಅರ್ಧ ಭಾಗ ಅಂದರೆ 5.5. ಇಲ್ಲಿಂದ ಮುಂದೆ ಬರೋ ಒಂದೊಂದು ಪಾಯಿಂಟನ್ನು ಕರೆಕ್ಟಾಗಿ ವಿಡಿಯೋನ ಓಡಿಸ್ದೆ ಸ್ಕಿಪ್ ಮಾಡದೆ ಸರಿಯಾಗಿ ನೋಡ್ಕೊಳ್ಳಿ. ಯಾಕಂದರೆ ಈ ರೀತಿ ಕಟೋರಿ ಟಿಪ್ಸನ್ನು ಈಸಿಯಾಗಿ ಯಾರೂ ಹೇಳ್ಕೊಡೋದಿಲ್ಲ. 11.5 ಅರ್ಧ ಭಾಗ ಇಲ್ಲಿಂದ ನೋಡಿ, ಈ ಸೈಡಿಂದ ಸರಿಯಾಗಿ ಕಾಣಲಿ, ಈ ಸೈಡಿಂದ ಇಲ್ಲಿ ನಾವೇನು ಫಿಟ್ಟಿಂಗ್ ಮಾಡ್ತೀವಲ್ಲ ಈ ಸೈಡಿಂದ ಇಲ್ಲಿಗೆ 5.5 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. 5.5 ಇಂಚು ಈ ಕಡೆ ಎಷ್ಟಿದೆ ಅನ್ನೋದನ್ನು ವಿಚಾರ ಮಾಡಬೇಡಿ. ಇದನ್ನು ಈ ಸೇಪಲ್ಲಿ ಕಟ್ ಮಾಡಿ ಮತ್ತೆ ಒಂದು ಪೇಪರಲ್ಲಿ ಮತ್ತೆ ಕಟ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 5.5 ಇಂಚು ಎದೆ ಸುತ್ತಳತೆ ಅರ್ಧ ಭಾಗ. ಆಮೇಲೆ ಇಲ್ಲಿಂದ ನಾವು 3 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಈ ಬಗಲಿದೆಯಲ್ಲ ಈ ಪಾಯಿಂಟಿಂದ ಇಲ್ಲಿ 3 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ನೋಡಿ, 3 ಇಂಚು
ಆಮೇಲೆ ಇದು 5.5 ಇಲ್ಲಿಂದ ಕೆಳಗಡೆ 1 ಇಂಚ್ ಮಾರ್ಕು, ಇಲ್ಲಿ 1 ಇಂಚಿನ ಮಾರ್ಕು ಇಲ್ಲಿ ಕೆಳಗಿಂದ ಮೇಲಕ್ಕೆ. ಅದಾದಮೇಲೆ ಇನ್ನು ಕಟೋರಿ ಇದರ ಶೇಪನ್ನು ಹೇಗೆ ಕೊಡೋದಪ್ಪ ಅಂದರೆ ಈ ಪಾಯಿಂಟಿಂದ ಈ ರೀತಿ ರೌಂಡಾಗಿ ಹೋಗಬೇಕು. ಈಗ ಹೀಗೆ ರೌಂಡ್ ಸೇರಿಸ್ಬೇಡಿ, ಯಾವಾಗಲೂ ಈ ಲೈನ್ ಏನಿರುತ್ತಲ್ಲ ಈ ರೀತಿ ರೌಂಡಾಗಿ ಕೂಡಿಸ್ಬೇಡಿ. ಇಲ್ಲಿ ಮುಂದೆ ಬಂದಾಗ ಇದು ಸ್ಟ್ರೈಟ್ ಆಗಿದ್ರೇ ಕರೆಕ್ಟಾಗಿ ಕೂರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದು ಸ್ಟ್ರೈಟಾಗಿ ಹೀಗೆ ಕೂಡಬೇಕು. ಅದಾದಮೇಲೆ ಇದನ್ನು ಕಟ್ ಮಾಡಿ ತಗೋಬೇಕೀಗ. ಈಗ ಈ ಪೇಪರನ್ನು ಕಟ್ ಮಾಡಿ ತಗೋಬೇಕು. ಇದು ಪೇಪರ್ ಕಟ್ ಮಾಡಿ ತಗೊಂಡ್ಮೇಲೆ ಮತ್ತೊಂದು ಸ್ಟೆಪ್ ಪೇಪರ್ ಕಟ್ಟಿಂಗ್ ಇದೆ. ಇದು ಮೊದಲನೇ ಸ್ಟೆಪ್ಪು, ಇದಾದಮೇಲೆ ಇನ್ನೊಂದು ಸ್ಟೆಪ್ಪು. ಈಗ ನಮ್ದು ಮೊದಲನೇ ಭಾಗದ ಕಟೋರಿ ಇದು. ಇನ್ನು 2ನೇ ಸ್ಟೆಪ್ ಕಟ್ ಮಾಡೋದು ಇದು ಹೇಗಂತ. ಇದು ಮೊದಲನೇ ಭಾಗ ಏನಿರುತ್ತೋ ಅದು ಹೇಗಿದೆಯೋ ಹಾಗೆ ಸೇಮ್ ಒಂದು ಬೇರೆ ರಟ್ಟು ಅಥವಾ ಪೇಪರ್ ಮೇಲೆ ಇದೇ ರೀತಿ ಮಾರ್ಕ್ ಹಾಕೋಬೇಕು. ಅದಾದಮೇಲೆ ಇಲ್ಲಿ ಈ ಕಡೆಯಿಂದ ಅಂದರೆ ಈ ಸೈಡಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. ಇಲ್ಲಿ 1 ಇಂಚು ಸ್ವಲ್ಪ ಕ್ರಾಸ್ ಆಗಿ ಹಾಕೋಣ. ಒಂದು ಇಂಚು ಅಂದರೆ ಈ ಸೈಡ್ ಕೂಡ 1 ಇಂಚು. ಇಲ್ಲೂ ಕೂಡ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಮೇಲೆ ಇಲ್ಲಿ ಕೊರಳಿನ ಭಾಗ ಬರುತ್ತಲ್ಲ ಈ ಸೈಡು ಒಂದು 1/4 ಇಂಚು, ಒಂದು ಅರ್ಧ ಇಂಚ್ ಇಟ್ಕೊಳ್ಳಿ. ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕೋಬೇಕು. 1/4 ಇಂಚು ಬೇಡ, ಒಂದು ಅರ್ಧ ಇಂಚ್ ಇರಲಿ. ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಮೇಲ್ಗಡೆ ಕೂಡ ಅರ್ಧ ಇಂಚಿಗೆ, ಯಾಕಂದರೆ ಸ್ಟಿಚ್ ಹಾಕುವಾಗ ಹೋಗುತ್ತಲ್ಲ, ಇಲ್ಲಿ ಕೂಡ ಅರ್ಧ ಇಂಚಿಗೆ ಮಾರ್ಕ್ ಹಾಕೋಬೇಕು. ಈ ವಿಡಿಯೋನ ಮಾತ್ರ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕೆಲಸ ಇರೋದು. ಇಲ್ಲಿಂದ ಇಲ್ಲಿಗೆ ಇದು 8 ಇಂಚಿದೆ ಉದ್ದ. ಇದರಲ್ಲಿ ಅರ್ಧ ಭಾಗ ಅಂದರೆ 4ಕ್ಕೆ ಒಂದು ಸ್ವಲ್ಪ ಮಾರ್ಕ್ ಹಾಕ್ಕೊಳ್ಳಿ, ಒಂದು ಸಣ್ಣದಾಗಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧಕ್ಕೆ ಮಾರ್ಕ್ ಹಾಕೊಂಡ್ರೆ ಇಲ್ಲಿ 4 ಇಂಚಿಗೆ ನಾವು ಇಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕೋಣ. ಇಲ್ಲಿ ನೋಡಿ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಅರ್ಧ ಇಂಚಿಗೆ ಹಾಕಿದ್ದೀವಿ, ಇಲ್ಲಿ 1.5 ಇಂಚು. ಇನ್ನು ಇದರಲ್ಲಿ ನೋಡಿ, ಇದು ಇಷ್ಟು 8 ಇಂಚಿದೆ. 8ರಲ್ಲಿ 4 ಅಂದರೆ ಇಲ್ಲಿಗೆ ಇದರ ಅರ್ಧಕ್ಕೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೆಳಗಡೆ 1 ಇಂಚನ್ನು ಮಾರ್ಕ್ ಹಾಕೋಣ. ಇಲ್ಲಿ ಮೇಲ್ಗಡೆ ಆಮೇಲೆ ಟೆಕ್ಸ್ ಯಾವಾಗ ಹಾಕ್ತೀವೋ ಆವಾಗ ಡೈರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳೋಕೆ ಬರುತ್ತೆ. ಈಗ ಇದೊಂದು ರೌಂಡ್ ಕಟೋರಿ ಮಾತ್ರ ತೆಗೆದುಕೊಳ್ಳೋಣ ಸರಿಯಾದ ಅಳತೆಯಲ್ಲಿ. ಇವೆಲ್ಲವನ್ನು ಜೋಡಿಸ್ಕೋಬೇಕು ನೋಡಿ. ಈ ಕೊರಳಿಂದ ಈ ಸೈಡ್ಗೆ ಇದನ್ನು ಜೋಡಿಸ್ಕೋಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ 1 ಇಂಚ್ ಮಾರ್ಕ್ ಹಾಕಿದ್ದೀವಿ. ಇಲ್ಲಿಗೆ ಅಲ್ಲಿಂದ ಈ ಮೂಲೆಗೆ
ಈಗ ಈ ಸೈಡು ಇಲ್ಲಿದೆ ಅಲ್ವಾ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ರೌಂಡ್ ಶೇಪ್ ಕೊಡಬೇಕು. ಕರೆಕ್ಟಾಗಿ ನೋಡಿ, ಡೊಂಕ್ ಅದು ಮಾಡಬೇಡಿ, ಅಂದರೆ ಕರೆಕ್ಟ್ ಶೇಪ್ ಕೊಟ್ಕೊಳ್ಳಿ. ಇದು 1.5 ಇಂಚ್ ಮಾರ್ಕು, ಇದು 1 ಇಂಚು, ಇಲ್ಲೂ ಕೂಡ 1 ಇಂಚು, ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು, ಇಲ್ಲಿ 1 ಇಂಚು. ಈ ಸೈಡು ಅಂದರೆ ಎದೆ ಭಾಗದ ಸೈಡು ಹುಕ್ಕು ಪಟ್ಟಿ ಹಚ್ಕೋತಿಲ್ಲ, ಈ ಸೈಡು ನೀವು ಕರೆಕ್ಟಾಗಿ ನೀವು ಬೇಕಾದರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ನಿಮಗೆ ಸರಿಯಾಗಿ ನೆನಪು ಉಳಿಲಿಲ್ಲ ಅಂದರೆ ಇಲ್ಲಿ ನೋಡಿ, ಈ ಕೆಳಗಡೆ 1 ಇಂಚು, ಈ ಸೈಡ್ 1 ಇಂಚು, ಈ ಸೈಡ್ 1 ಇಂಚು, ಇಲ್ಲಿ ಅರ್ಧ, ಇಲ್ಲಿ ಅರ್ಧ ಇಂಚು, ಇಲ್ಲಿ 1.5 ಇಂಚು. ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿ ಅರ್ಧಕ್ಕೆ ಮಾರ್ಕ್ ಹಾಕಿ, ಈ ಅರ್ಧದಿಂದ ಇಲ್ಲಿವರೆಗೂ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ರೌಂಡ್ ಕಟೋರಿನ ಕಟ್ ಮಾಡ್ಕೋಬೇಕು. ಇದೇ ಒಂದು ನಿಜವಾದ ಕಟೋರಿ. ಈಗ ಇದು ಕಟೋರಿ ಭಾಗ 2. ಇದು ಕಟೋರಿ ಕಟ್ಟಿಂಗ್ ಭಾಗ 2 ನೋಡಿ. ಈ ರೀತಿ ಇದೇ ನಮ್ಮ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕಾಗಿರೋ ಕಟೋರಿ. ಇದನ್ನು ಇಟ್ಟು ಕಟ್ ಮಾಡಿಕೊಂಡು ಹೇಗೆ ಸ್ಟಿಚ್ ಹಾಕೋದು ಅನ್ನೋದನ್ನು ಆಮೇಲೆ ತೋರಿಸ್ತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇದು ನೋಡು, ಸರಿಯಾದ ಕಟೋರಿ ಬಂತು. ಇದಕ್ಕೆ ಈಗ ಜೋಡಿಸ್ಕೊಂಡು ಇದು ಮಾಡಬೇಕು. ಏನಾದರೂ ಸ್ವಲ್ಪ ಇಲ್ಲಿ ಕೆಳಗಡೆ ಹೆಚ್ಚುಗಡೆ ಬಂತು ಅಂದರೆ ಈ ಭಾಗಕ್ಕೆ, ಕೆಳಗಿನ ಭಾಗಕ್ಕೆ ಕಟ್ ಮಾಡಬೇಕು, ಮೇಲಿನ ಭಾಗಕ್ಕೆ ಕಟ್ ಮಾಡಬಾರ್ದು. ಯಾವಾಗಲೂ ಹೆಚ್ಚಿಗೆ ಆದ ಬಟ್ಟೆನ ಇಲ್ಲೇ ಕಟ್ ಮಾಡಬೇಕು, ಇಲ್ಲಿ ಮೇಲ್ಭಾಗಕ್ಕೆ ಕಟ್ ಮಾಡೋ ಹಾಗಿಲ್ಲ. ಇದು ಇನ್ನು ಬಟ್ಟೆ ಮೇಲೆ ಇಟ್ಟುಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿದು ಸರಿಯಾಗಿ ಕೂರುತ್ತೆ. ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಬರ್ಬೋದು, ಬಂದರೂ ಕೂಡ ಇದೇ ರೀತಿ, ಅಂದರೆ ಈ ರೀತಿ ಜಾಸ್ತಿ ಇಲ್ಲಿ ಇಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ರೌಂಡ್ ಶೇಪ್ ಕರೆಕ್ಟಾಗಿ ಕೂರುತ್ತೆ. ಇಲ್ಲಾಂದರೆ ಸ್ಟ್ರೇಟಾಗಿ ಇತ್ತಂದರೆ ಒಂದು ರೀತಿ ಸಪ್ಪೆ ಅಂತಾರಲ್ಲ, ಚಪ್ಪಟೆಯಾಗಿ ಕೂತ್ಕೊಳ್ಳುತ್ತೆ, ಕಟೋರಿ ಬಟ್ಲ ಥರ ಕಾಣಿಸೋದಿಲ್ಲ. ಈಗ ಇದನ್ನು ಅರಿವೆ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಈ ಕಟೋರಿಯಲ್ಲಿ ಏನಾದರೂ ಚೇಂಜಸ್ ಅಂದರೆ ಸ್ವಲ್ಪ ಎದೆ ಜಾಸ್ತಿ ದಪ್ಪ ಇದ್ದಾರೆ ಅಂದಾಗ ಈ ಸೈಡು 1.5 ಇಂಚ್ ಇಟ್ಕೊಳ್ಳಿ, ಈ ಸೈಡು 1.5 ಇಂಚ್ ಇಟ್ಕೊಳ್ಳಿ. ಅಂದರೆ ಇದು ಮಾಮೂಲಾಗಿ ಒಂದು 40 ಇಂಚಿನ ಸುತ್ತಳತೆ ಇರೋ, 40 ಇಂಚಲ್ಲ, ಸಾರಿ, 9, 9, 18, 36 ಇಂಚು ಸುತ್ತಳತೆ ಇರೋ ಎದೆ ಇರೋ ಬ್ಲೌಸಿನ ಅಳತೆ ಇದು. ಹಾಗಾಗಿ ಇದು ಕಡಿಮೆ ಇಟ್ಕೊಂಡಿದ್ದೀನಿ, 1 ಇಂಚಿಗೆ. ಇನ್ನು ಜಾಸ್ತಿ ಬೇಕಂದರೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಇನ್ನು ಬಟ್ಟೆಯಲ್ಲಿ ಕಟ್ ಮಾಡಿ, ಇದನ್ನು ಬಟ್ಟೆಯಲ್ಲಿ ಕಟ್ ಮಾಡಿಕೊಂಡು ಹೇಗೆ ಸ್ಟಿಚ್ ಹಾಕೋದಂತ ಮತ್ತೊಂದು ವಿಡಿಯೋದಲ್ಲಿ
ಮಾಡಿ ತೋರಿಸ್ತೀನಿ. ಈ ರೀತಿ ಒಂದು ಸಲ ಹೊಲ್ದು ನೋಡಿ. ಕರೆಕ್ಟ್ ಆದರೆ ನಾನು ಪ್ರತಿ ಸಲ ಹೇಳೋದಷ್ಟೇ, ನನ್ನ ಈ ವಿಡಿಯೋಗಳು ಕರೆಕ್ಟ್ ಅನಿಸಿದರೆ ಅಥವಾ ನಾನು ಹೇಳ್ತಿರೋ ಸರಿ ಅನಿಸಿದರೆ ತಪ್ಪದೇ ಒಂದು ಲೈಕು ಕಮೆಂಟನ್ನು ಮಾಡಿ, ನಿಮ್ಗೆ ಅದು ಗೊತ್ತಿರೋರಿಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದೆ ಮತ್ತೆ ಒಂದು ಅನುಕೂಲ ಎಲ್ಲರಿಗೂ ಒಂದು ಥರ ಮನೇಲಿದ್ದು ತಮ್ಮ ಬಟ್ಟೆನ ತಾವೇ ಹೊಲ್ಕೊಂಡು ತಮಗೆ ಮನಿ ಸೇವ್ ಆಗುತ್ತಲ್ಲ, ಹಾಗಾಗಿ ಹಣದ ಉಳಿತಾಯ ನಿಮಗೆ ಆಗೋದು. ಈ ರೀತಿ ತಮ್ಮ ಬಟ್ಟೆಗಳನ್ನ ತಾವೇ ಹೊಲ್ಕೊಳ್ಳೋಕ್ಕೆ ಯಾವ ತರಬೇತಿಗೂ ಹೋಗಬೇಕಾಗಿಲ್ಲ. ಈ ರೀತಿ ವಿಡಿಯೋ ನೋಡಿ ಒಂದೇ ದಿನದಲ್ಲಿ ನೀವು ಕಟೋರಿ ಕಟ್ಟಿಂಗ್ನ ಬ್ಲೌಸ್ ಕಟ್ ಮಾಡಿಕೊಂಡು ಹೊಲ್ಕೋಬೋದು. ತುಂಬ ಈಸಿಯಾಗಿದೆ ನೋಡಿ. ಇಲ್ಲಾಂದ್ರೆ ಕೆಲವೊಂದು ವಿಡಿಯೋಗಳನ್ನ ನೋಡಿದ್ದೀನಿ, ಇಲ್ಲಿ ಈ ರೀತಿ ಅಂದರೆ ಇಲ್ಲಿ ಭಾಳ ಲೈನ್ ಹಾಕಿರ್ತಾರೆ, ಭಾಳ ಮಾರ್ಕ್ ಹಾಕಿರ್ತಾರೆ, ಅದು ಏನು ಅಂತ ಅರ್ಥನೇ ಆಗೋದಿಲ್ಲ. ಆ ರೀತಿ ಕಟ್ ಮಾಡೋಕ್ಕೆ ಇದೆಲ್ಲ ಒಂದು ರೀತಿಯ ಡೈಗ್ರಾಮನ್ನು ನೋಡಿ ಕಟ್ಟಿಂಗ್ ಮಾಡೋದೇ ಬೇಡ ಅಂತ ಬಿಡೋ ರೀತಿ ಡೈಗ್ರಾಮ್ಗಳಿರುತ್ತವೆ. ಈ ರೀತಿ ಸಿಂಪಲ್ಲಾಗಿ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಈ ರೀತಿಯೇ ನಿಮ್ಮ ಬ್ಲೌಸ್ಗಳನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಕಟೋರಿ ಬ್ಲೌಸ್ನ ಕಟ್ ಮಾಡಿರೋ ಮೊದಲನೇ ಭಾಗ ಇದು ಕಟೋರಿ ಕಟ್ಟಿಂಗ್. ಎರಡನೇ ಭಾಗ, ಈಗ ಇದರ ಉಪಯೋಗ ನಮಗೇನಿರೋದಿಲ್ಲ. ಈಗ ಎರಡನೇ ಭಾಗ ಇದೆಯಲ್ವ, ಇದರಿಂದನೇ ನಾವು ಬ್ಲೌಸ್ ಮೇಲೆ ಕಟ್ ಮಾಡ್ಕೋಬೇಕು. ಮೊದಲಿಗೆ ಇದು ಪಾರ್ಟ್ 1 ಇದೆಯಲ್ವ, ಅಂದರೆ ಶೋಲ್ಡ್ರ್ ಟು ಲೆಂತ್ ಅಂತ. ಇಲ್ಲಿಂದ ಇದನ್ನು ಈ ರೀತಿ ಈ ಭಾಗಕ್ಕೇ ಇಟ್ಕೋಬೇಕು. ಎಲ್ಲಿ ಬೇಕಂದ್ರೆ ಅಲ್ಲಿ ಇಟ್ಕೊಂಡ್ರೆ ಬಟ್ಟೆ ಸಾಕಾಗೋದಿಲ್ಲ. ಹಾಗಾಗಿ ಇದು ನಮ್ಮ ಹಿಂಭಾಗದ ಏನು ಬಗಲಿನ ಆಕಾರ ಇದೆಯಲ್ವ, ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಇಟ್ಕೊಂಡು ನಾವು ಇದನ್ನೀಗ ಮಾರ್ಕ್ ಹಾಕೋಬೇಕು. ಈಗ ನಾವು ಈ ಭಾಗನ ಮಾರ್ಕ್ ಹಾಕೊಂಡ್ಮೇಲೆ ಇದನ್ನು ನೋಡಿ ಇದೇ ರೀತಿ ಮಾರ್ಕ್ ಹಾಕೋಬೇಕು. ಈಗ ಈ ಭಾಗನ ಎಲ್ಲಿಗೆ ಮಾರ್ಕ್ ಹಾಕೋದು ಅಂದರೆ, ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಕೂಡ ಸರಿಯಾದ ಜಾಗಕ್ಕೇ ಇಟ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ಯಾಕಂದರೆ ಇದು ಕೂಡ ಒಂದು ಮೇನ್ ಪಾಯಿಂಟ್ ಇದರ ಕಟ್ಟಿಂಗಲ್ಲಿ. ಯಾಕಂದರೆ ಅದು ಹೇಗೆ ಅನ್ನೋದನ್ನು ನಾನು ಮುಂದೆ ನೀವು ಬಟ್ಟೆ ಹೊಲಿತಿರಲ್ಲ ಆವಾಗಲೂ ಗೊತ್ತಾಗುತ್ತೆ. ಹಾಗೆ ಈಗ ಕಟ್ ಮಾಡಿದಾಗೂ ನಿಮಗೆ ತಿಳಿಯುತ್ತೆ ಈ ಥರ, ಅಂದರೆ ಈ ಥರ ಇಂಪಾರ್ಟೆಂಟ್ ಏನು ಅನ್ನೋದು ಅರ್ಥ ಆಗುತ್ತೆ. ಈಗ ಈ ಕಟ್ಟಿಂಗ್ ಭಾಗ ಇದೆಯಲ್ವ, ಇದನ್ನು ಸ್ವಲ್ಪ ಎತ್ತೆತ್ತಿಟ್ಟು ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಈ ರೀತಿ ಇದು ನಿಮ್ಗೆ ಅರ್ಥ ಆಗುತ್ತಲ್ವ, ಈ ಸೈಡ್ ಯಾವುದು ಈ ಸೈಡ್ ಯಾವುದು ಅಂತ. ಇದನ್ನು ಇದೆಯಲ್ವ, ಈ ರೀತಿ ಇಟ್ಕೋಬೇಕು ನೋಡಿ. ಅಂದರೆ ಈ ಸೈಡಿನ ಬಟ್ಟೆ ಇದೆಯಲ್ಲ, ಇದಕ್ಕೆ ಸರಿಯಾಗಿಯೇ ಇಟ್ಕೋಬೇಕು. ಹೊರಗೂ ಬರ್ಕೊಡ್ದು ಒಳಗೂ ಬರ್ಕೊಡ್ದು. ನಮಗೆ ಈ ಭಾಗದ್ದು ಕರೆಕ್ಟಾಗಿ ಇಲ್ಲಿಗೇ ಬರಬೇಕು. ಹಿಂಗೂ ಇಡಬಾರ್ದು, ಸ್ಟ್ರೈಟಾಗೂ ಇಡ್ಕೊಡ್ದು, ಈ ರೀತಿ ಅಡ್ಡಕ್ಕೂ ಇಡ್ಕೊಡ್ದು. ಇದೇ ರೀತಿ ಕರೆಕ್ಟಾಗಿ ನಾ ಈಗ ತೋರಿಸಿದ್ದೀನಲ್ವ, ಇದೇ ರೀತಿಯೇ ಇಟ್ಕೋಬೇಕು. ಈ ರೀತಿಯೇ ಇಟ್ಟು ಇದಕ್ಕೆ ಮಾರ್ಕ್ ಹಾಕೋಣ. ಈಗ ಇದನ್ನು ಕೂಡ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಹಾಕ್ಕೊಂಡ್ಮೇಲೆ ಈ ಸೈಡ್ನೇನು ಲೈನ್ ಹಾಕೋದು ಬೇಡ. ಇದು ಬಟ್ಟೆ ಸ್ಟ್ರೈಟಾಗೇ ಇರುತ್ತೆ. ಇದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಡಿರ್ತೀವಿ. ಆದರೆ ಈ ರೀತಿ ಕಟ್ ಮಾಡಿದ್ರೆ ಈ ಲೈನಿಂಗ್ ಏನಿದೆಯಲ್ಲ, ಈ ಅರವೇಲಿರೋ ಎಳೆಗಳು ಈ ರೀತಿ ಕ್ರಾಸ್ ಆಗಿ ಕಾಣಿಸ್ಬೇಕು ನಾವು ಹೊಲಿಯುವಾಗ. ಅಂದರೆ ನಮ್ಮ ಕಟೋರಿ ಉಬ್ಕೊಂಡು ಕರೆಕ್ಟಾಗಿ ಕೂರುತ್ತೆ. ಅಂದರೆ ಈ ರೀತಿ ಸ್ಟ್ರೈಟಾಗಿಟ್ಟರೆ ಅಥವಾ ಅಡ್ಡದಾಗಿಟ್ಟರೆ ಆ ರೀತಿ ಕಟೋರಿ ಶೇಪ್ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಇಲ್ಲಿ ಇದೇ ಸೈಡ್ ಅಂದರೆ ಕ್ರಾಸಲ್ಲಿ ಇಟ್ಟೇ ಕಟ್ ಮಾಡಬೇಕು. ಇದು ಕಟ್ಟಿಂಗ್ ಮಾಡಿದ ಮೇಲೆ ನೆಕ್ಸ್ಟ್ ಹೇಗೆ ಹೊಲಿಯೋದನ್ನು ಅನ್ನೋದನ್ನು ತಿಳಿಸ್ತೀನಿ. ಈಗ ಕ್ರಾಸ್ ಪಟ್ಟಿ ಒಂದನ್ನು ಕಟ್ ಮಾಡ್ಕೊಳ್ಳೋಣ. ಈ ಸೈಡ್ ಬಟ್ಟೆ ಇರುತ್ತಲ್ವ ಜಾಸ್ತಿ, ಇಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ. ಅಂದರೆ ಅರಿವೆ ಎಲ್ಲೂ ಕೂಡ ಒಂಚೂರು ವೇಸ್ಟ್ ಮಾಡಬಾರ್ದು. ಯಾಕಂದರೆ ಕಟೋರಿ ಬ್ಲೌಸ್ಗೆ ಬಟ್ಟೆ ಜಾಸ್ತಿನೇ ಹತ್ತುತ್ತೆ. ಅದಕ್ಕಾಗಿ ನಾವು ಮೊದಲು ಪೇಪರ್ ಕಟ್ಟಿಂಗ್ ಮಾಡಿ ನಂತರ ಬಟ್ಟೆಯಲ್ಲಿ ಕಟ್ ಮಾಡ್ಕೋತೀವಿ.
ಅದಕ್ಕೋಸ್ಕರ ಇದು ಕ್ರಾಸ್ ಪಟ್ಟಿನ ಇಲ್ಲಿ ಜಾಗ ಇದೆ, ಇಲ್ಲಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಅಂದರೆ ಈ ಸೈಡು ಉಳಿತಂದ್ರೆ ಮತ್ತೊಂದು ಸ್ಟೆಪ್. ಈಗ ಇದು ಲೈನಿಂಗ್ ಬಟ್ಟೆ ಇರೋದ್ರಿಂದ ಒಂದೇ ಸ್ಟೆಪ್ ಸಾಕಾಗುತ್ತೆ. ಈಗ ಇದನ್ನು ಕಟ್ ಮಾಡಿಬಿಡೋಣ. ಈಗ ಇವುಗಳನ್ನೆಲ್ಲ ಸರಿಯಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಲಾಸ್ಟಾಗಿ ಕಟೋರಿ ಟಕ್ಸನ್ನು ಹೇಗೆ ಹಿಡಿಬೇಕು, ಎಷ್ಟು ಹಿಡಿಬೇಕು ಅನ್ನೋದ್ರ ಬಗ್ಗೆ ಸ್ಟಿಚಿಂಗ್ ಮಾಡುವಾಗ ಕೊನೆಗೆ ತಿಳಿಸ್ಕೊಡ್ತೀನಿ. ಇದು ಕಟ್ಟಿಂಗು, ಪೇಪರ್ ಕಟ್ಟಿಂಗು ಹಾಗೆ ಬಟ್ಟೆ ಮೇಲೆ ಕಟ್ಟಿಂಗ್ ಮಾಡೋದು ಇದು ವಿಡಿಯೋ ಆಗಿರುತ್ತೆ. ಇದು ಟಕ್ಸ್ ಎಷ್ಟು ಹಿಡಿಬೇಕು ಅನ್ನೋದನ್ನು ನಂತರ ಸ್ಟಿಚ್ ಮಾಡುವಾಗ ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.